ವರ್ಗ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಇವರು ಮೂರು ವರ್ಗದ ಜನರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇತ್ತು. ಶೂದ್ರರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ. ಇವತ್ತು ನಾವು ಸಮಾಜದಲ್ಲಿ ನೋಡ್ತಾ ಇರ್ತಕ್ಕಂಥ ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆ ಯಾಕೆ ನಿರ್ಮಾಣ ಆಯಿತು ಅಂತಂದ್ರೆ ವರ್ಣ ವ್ಯವಸ್ಥೆಯ ಕಾರಣದಿಂದ ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ವರ್ಣ ವ್ಯವಸ್ಥೆಯಲ್ಲಿ ಸಂವಿಧಾನ ಬರೋಕ್ಕಿಂತ ಮುಂಚಿತವಾಗಿ ನಮ್ಮ ದೇಶ ಸ್ವಾತಂತ್ರ್ಯವಾಗಿ ಸಂವಿಧಾನ ಬರೋದಕ್ಕಿಂತ ಮುಂಚಿತವಾಗಿ ವರ್ಣ ವ್ಯವಸ್ಥೆ ಇತ್ತು. ಆ ವರ್ಣ ವ್ಯವಸ್ಥೆಯಲ್ಲಿ ಶೂದ್ರ ಜನಾಂಗದವರಿಗೆ ಓದ್ತಕ್ಕಂಥ ಅವಕಾಶ ಇರಲಿಲ್ಲ. ಅದರಲ್ಲಿ ಶೂದ್ರರೇ ಬಹುತೇಕವಾಗಿರ್ತಕ್ಕಂಥದ್ದು. ಸಮಾಜದಲ್ಲಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥದ್ದು ಶೂದ್ರರು. ಈ ಶೂದ್ರರೆಲ್ಲರೂ ಕೂಡ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು. ಹಾಗೆಯೇ ಮಹಿಳೆಯರೂ ಕೂಡ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು. ಹಾಗಾಗಿ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಇವತ್ತು ಲಿಂಗ ತಾರತಮ್ಯ ಆಗಬೇಕಾದ್ರೂ ಇದೇ ಕಾರಣ. ನಾವು ಸ್ವಾತಂತ್ರ್ಯ ಬಂದ ಮೇಲೆ, ಸಂವಿಧಾನ ರಚನೆ ಆದ ಮೇಲೆ ಎಲ್ಲರಿಗೂ ವಿದ್ಯಾಭ್ಯಾಸ ಮಾಡತಕ್ಕಂಥ ಅವಕಾಶ ಸಿಕ್ಕಿದೆ. ಅದಕ್ಕೆ ಮೊದಲು ವಿದ್ಯಾಭ್ಯಾಸ ಮಾಡತಕ್ಕಂಥ ಅವಕಾಶ ಸಿಕ್ಕಿರಲಿಲ್ಲ. ಮೊಗಬೀರರು ಅವ್ರ ವೃತ್ತಿಯ ಕಾರಣದಿಂದ ಬಹಳಷ್ಟು ಜನ ಇವತ್ತು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥದ್ದು, ವಿದ್ಯೆಯಿಂದ ವಂಚಿತರಾಗಿರ್ತಕ್ಕಂಥ ಜನರನ್ನ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲರೂ ವಿದ್ಯಾವಂತರಾಗಬೇಕು. ಸಮಾಜದಲ್ಲಿ ನಮ್ಮ ಸಂವಿಧಾನ ಎಲ್ರಿಗೂ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದೆ. ಎಲ್ರಿಗೂ ವಿದ್ಯೆ ಕಲಿತಕ್ಕಂಥ ಅವಕಾಶ ಇದೆ. ಶಿಕ್ಷಣ ಮೂಲಭೂತವಾದಂಥ ಹಕ್ಕು ಅಂತಕ್ಕಂಥದ್ದನ್ನ ಮಾಡಿದ್ದಾರೆ. ಹಾಗಾಗಿ ಯಾರ್ಯಾರಿಗೆ ಶಿಕ್ಷಣ ಕಲಿತಕ್ಕಂಥ ಅವಕಾಶ ಇದೆ, ಸಿಕ್ತು, ಅವರೆಲ್ಲರೂ ಮುಂದಕ್ಕೆ ಬಂದರು. ಯಾರಿಗೆ ಶಿಕ್ಷಣ ಕಲಿತಕ್ಕಂಥ ಅವಕಾಶ ಸಿಕ್ಕಲಿಲ್ಲ, ಅವರೆಲ್ಲರೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದೆ ಬೀಳಲಿಕ್ಕೆ ಕಾರಣ ಆಗಿದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಮಗೆ ಸಂವಿಧಾನ ಬಂದ ಮೇಲೆ, ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಎಲ್ಲರಿಗೂ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ. ಎಲ್ಲರಿಗೂ ವೋಟ್ ಮಾಡ್ತಕ್ಕಂಥ ಹಕ್ಕು ಬಂದಿದೆ. ಪ್ರತಿಯೊಬ್ಬರ ವೋಟ್ಗೆ ಒಂದೇ ಬೆಲೆ, ಒಂದೇ ಮೌಲ್ಯ. ಒಬ್ಬ ವ್ಯಕ್ತಿ ಒಂದು ವೋಟು ಒಂದು ಮೌಲ್ಯ ಅಂತ ಹೇಳ್ತೀವಿ ನಾವು. ಒಬ್ಬ ವ್ಯಕ್ತಿ ಒಂದು ಮೌಲ್ಯ, ಒಂದು ವೋಟು ಅಂದ್ರೆ ಎಲ್ಲರೂ ವೋಟ್ಗೂ ಒಂದೇ ಮೌಲ್ಯ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರಬಹುದು, 4ನೇ ದರ್ಜೆ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ಅಥವಾ ಬೇರೆ ಯಾವುದೇ ತಳ ಸಮುದಾಯಕ್ಕೆ ಸೇರಿದಂಥವ್ರು ಇರ್ಬೋದು, ಅಥವಾ 4ನೇ ದರ್ಜೆ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು. ಅವರೆಲ್ಲರಿಗೂ ಒಂದೇನೆ. ಆದರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಆ ಥರದ ವ್ಯವಸ್ಥೆ ಇಲ್ಲ. ಆರ್ಥಿಕವಾಗಿ ಒಂದೇ ಮೌಲ್ಯ, ಒಬ್ಬ ವ್ಯಕ್ತಿ ಅಂತಕ್ಕಂಥದ್ದು ಇಲ್ಲ. ಸಾಮಾಜಿಕವಾಗಿ ಒಬ್ಬ ವ್ಯಕ್ತಿ ಒಂದು ಮೌಲ್ಯ ಅಂತಕ್ಕಂಥದ್ದು ಇಲ್ಲ. ಅದರಿಂದ ನಮ್ಮ ಸಮಾಜದಲ್ಲಿ ಯಾರಿಗೆ ಅವಕಾಶ ಸಿಕ್ತೋ ಅವ್ರು ಮುಂದಕ್ಕೆ ಹೋದರು. ಯಾರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶನೇ ಸಿಕ್ಕಿಲ್ಲ ಅವ್ರು
ಕಾಯಕವೇ ಕೈಲಾಸ. ಅಂದ್ರೆ ಎಲ್ಲರೂ ಕಾಯಕ ಮಾಡಬೇಕು. ಅವರು ಬಸವಣ್ಣ ಎರಡು ವಿಚಾರಗಳನ್ನು ಸಮಾಜಕ್ಕೆ ಕೊಟ್ಟು ಏನಪ್ಪ ಅಂತಂದ್ರೆ, ಒಂದು ಕಾಯಕ, ಇನ್ನೊಂದು ದಾಸೋಹ. ಕಾಯಕ ಅಂತಂದ್ರೆ ಕೆಲಸ ಮಾಡಬೇಕು. ನೀವೆಲ್ಲ ಮೀನು ಹಿಡಿತಕ್ಕಂಥ ಕೆಲಸವನ್ನು ಮಾಡಬೇಕು. ಬಹಳ ಜನ ಏನೂ ಮಾಡಲಿಲ್ಲ, ಇನ್ನೊಬ್ಬರ ಶ್ರಮದಿಂದ ಸಂಪಾದನೆ ಆಸ್ತಿಯನ್ನು ಅನುಭವಿಸಿರ್ತಾರೆ. ನೀವು ಆಸ್ತಿ ಸಂಪಾದನೆ ಮಾಡೋದು, ಆಸ್ತಿ ಅನುಭವಿಸೋದು ಬೇರೆ. ನಮ್ಮ ವರ್ಣ ವ್ಯವಸ್ಥೆಯಲ್ಲೇ ಹಂಗೆ ಇದ್ದು ಮೇಲ್ಜಾತಿಯವರಿಗೋಸ್ಕರ ಶೂದ್ರರು ಕೂಡ ಶ್ರಮ ಪಡಬೇಕು, ಆಸ್ತಿ ಸಂಪಾದನೆ ಮಾಡಬೇಕು. ಅವರು ಅನುಭವಿಸೋದಿಲ್ಲ ಆಸ್ತಿಯನ್ನು, ಮೇಲ್ವರ್ಗದವರು ಅನುಭವಿಸಬೇಕು. ಈ ವ್ಯವಸ್ಥೆ ಇತ್ತು. ಇದನ್ನು ಬದಲಾವಣೆ ಮಾಡತಕ್ಕಂಥದ್ದೇ ಸ್ವಾತಂತ್ರ್ಯದ ಮೇಲೆ ಸಂವಿಧಾನ ಬಂದು ಇದಕ್ಕೂ ಸಮಾನ ಅವಕಾಶಗಳನ್ನ, ಸಮಾನ ಹಕ್ಕುಗಳನ್ನು ಕೊಡ್ತಕ್ಕಂಥ ಕೆಲಸ ಆಗಿದೆ. ಸಂವಿಧಾನ ವೇಳೆ ಬಂದೇ ಇದ್ರೆ ನಾವ್ಯಾರು ಕೂಡ ಸಮಾನ ಅವಕಾಶಗಳು ಸಿಗಲಿಕ್ಕೆ ಸಾಧ್ಯ ಆಗುವುದಿಲ್ಲ ನಮಗೆ. ಅದರಿಂದ ನಾನು ನಿಮಗೆ ಒತ್ತಿ ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ, ಯಾವುದೇ ಕಾರಣಕ್ಕೆ ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡದೇ ಇರಬೇಡಿ. ವಿದ್ಯಾವಂತರನ್ನಾಗಿ ಮಾಡಲೇಬೇಕು. ಇಲ್ಲೇ ಹೋದ್ರೆ ಈ ಗುಲಾಬಿ ವ್ಯವಸ್ಥೆ ಇದೆಯಲ್ಲ, ಇದು ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಇಲ್ಲ. ವಿದ್ಯಾವಂತರಾದರೆ ಸ್ವಾಭಿಮಾನ ಪಡೆಯಲಿಕ್ಕೆ ಸಾಧ್ಯ, ಸ್ವಾವಲಂಬಿ ಆಗಲಿಕ್ಕೆ ಸಾಧ್ಯ. ಇನ್ನೊಬ್ಬರ ಮೇಲೆ ಅವಲಂಬನೆ ಆಗತಕ್ಕಂಥ ಪರಿಸ್ಥಿತಿ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಎಲ್ಲ ಹಿಂದುಳಿದವರಲ್ಲಿ ಮನವಿ ಮಾಡ್ತೇನೆ, ನೀವು ಯಾವ ಕಾರಣಕ್ಕೂ ಕೂಡ ವಿದ್ಯೆಯಲ್ಲಿ ಹಿಂದೆ ಬಿಡಬಾರದು. ಅವಕಾಶಗಳನ್ನು ಉಪಯೋಗಿಸತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು. ಇದನ್ನ ಇಂಥ ಸಂಘಟನೆ ಮಾಡುವಾಗ ಇವೆಲ್ಲ ಚರ್ಚೆ ಆಗಬೇಕು. ಯಾಕೆ ನಾವೆಲ್ಲ ಇಟ್ಕೊಂಡಿದ್ದೀವಿ, ವೈದ್ಯರಿಗೆ ಯಾಕೆ ಏನಪ್ಪ ಆಂದೋಲನದಲ್ಲಿ ಎಲ್ಲ ನಡೀಬೇಕು. ನಿಮ್ಮ ಮಕ್ಕಳು ಡಾಕ್ಟರ್ಗಳಾಗಬಾರ್ದ, ನಿಮ್ಮ ಮಕ್ಕಳು ಇಂಡಸ್ಟ್ರಿಗಳಾಗಬಾರ್ದ, ನಿಮ್ಮ ಮಕ್ಕಳುಗಳು ವಿಜ್ಞಾನಿಗಳಾಗಬಾರ್ದ, ನಿಮ್ಮ ಮಕ್ಕಳು ಇಂಜಿನಿಯರ್ಗಳಾಗಬಾರ್ದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.